ಇನ್ನು ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗ್ರಾಮದಲ್ಲಿ ಒಂದು ಕಲುಷಿತ ನೀರನ್ನು ಸೇವಿಸಿ ಅವಾಂತರ ಸೃಷ್ಟಿಯಾಗಿತ್ತಲ್ಲ, ಒಬ್ಬರು ಸಾವನ್ನಪ್ಪು ಕೂಡ ಅಪ್ಪಿದ್ರು. ಸೊ ಹಾಗಾಗಿ ಈಗ ಕೆ ಸಾಲುಂಡಿ ಗ್ರಾಮದಲ್ಲಿ ಯುವಕ ಕನಕ ಅನ್ನುವಂಥವರು ಸಾವನ್ನಪ್ಪಿದ್ರು. ಸೊ ಅಧಿಕಾರಿಗಳ ಮೇಲೆ ಈಗ ಶಾಸಕ ಜಿಟಿ ದೇವೇಗೌಡರು ಗರಂ ಆಗಿದ್ದಾರೆ. ಮೂಡ ಆಯುಕ್ತರಿಗೆ ಕರೆ ಮಾಡಿ ಕ್ಲಾಸ್ ತಗೊಂಡಿದ್ದಾರೆ ಜಿಟಿ ದೇವೇಗೌಡರು. ಇಂಜಿನಿಯರ್ ರವಿ ಸಸ್ಪೆಂಡ್ ಮಾಡಿ ಅಂಥೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೊ ಅವ್ರ ಜವಾಬ್ದಾರಿ ಅದು. ದೇವರ ದಯೆ, ದೊಡ್ಡ ಅನಾಹುತ ತಪ್ಪಿದೆ ಅನ್ನುವಂಥ ಮಾತನ್ನ ಕೂಡ ಆಡಿದ್ದಾರೆ. ತಕ್ಷಣ ಎಲ್ಲರಿಗೂ ಚಿಕಿತ್ಸೆ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸಸ್ಪೆಂಡ್ ಮಾಡಬೇಕು. ಇವರು ಇಂಜಿನಿಯರ್ ಅವನು ರವಿ ಅಂತಿದ್ದ ಇಲ್ಲಿ, ಟಿ.ಕೆ. ರವಿ ಅಂತ. ಅವ್ನು ಸ್ವಂತ ಪ್ರೈವೇಟ್ ಸ್ವಂತ ಲೇಔಟ್ ಮಾಡೋದು ಕೆಲಸ ಅವನಿಗೆ. ಇದನ್ನ ಸೆಪ್ಟಿಕ್ ಟ್ಯಾಂಕ್ ಮಾಡಿ ಖಾಲಿ ಬಿದ್ದಿದೆ, ದುಡ್ಡು ಖರ್ಚು ಮಾಡಿ ಇದನ್ನ ಲಿಂಕ್ ಮಾಡಲಿಲ್ಲ. ಕೇಸ್ ಉಂಡಿಲ್ಲ. ಈಗ 48 ಜನಕ್ಕೆ ಏನಾಗಿ ಒಬ್ಬ ಸತ್ತ, ಇನ್ನೆಲ್ಲ ಸೀರಿಯಸ್ ಆಗಿದೆಯಲ್ಲ. ಕೇಳಿ ಹೇಳ್ತೀನಿ ನಿಮಗೆ. ಇಲ್ಲಿ ಒಂದೇ ಮಾತು ನಿಮ್ಗೆ ಹೇಳ್ತಿದ್ದೀನಿ, ದುಡ್ಡು ಎಷ್ಟಾದ್ರು ಖರ್ಚಲ್ಲಿ ಅಪ್ರೂವ್ ಮಾಡ್ಕೊಳ್ಳೋಣ. ಪೈಪ್ ಲೈನು ಚಿಕ್ಕದಾಕ್ಬಿಟ್ಟಿದ್ದಾನೆ, ಅದನ್ನು ದೊಡ್ಡ ಪೈಪ್ ಹಾಕ್ಸ್ಬೇಕು. ಮತ್ತೆ ನಂಬರ್ ಒಂದಾಯ್ತಾ. ಇನ್ನೊಂದು, ಈ ನೀರೆಲ್ಲ ಒಂದು ಚಾನಲ್ ಬಿಟ್ಟಿದ್ದಾರೆ. ಆ ಚಾನಲ್ಲು ಕುಡಿಯೋ ನೀರಿಗೆ ಟ್ಯಾಂಕ್ಗೆ ನೀರು ಸಪ್ಲೈ ಮಾಡ್ತಾರಲ್ಲ, ಆ ಬೋರ್ ಪಕ್ಕದಲ್ಲೇ ಇದು ಅಲ್ಲಿ ಹೋಗ್ತಾ ಇದೆ. ಇದು ಕಲುಷಿತ ನೀರು ಅಲ್ಲಿ ಹೋಗ್ಬಿಟ್ಟಿದೆ, ಅದು ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿಗೆ. ಇದ್ರ ಅನಾಹುತ ದೊಡ್ಡ ಅನಾಹುತ. ಅದೇನೋ ದೇವರೇ ಕಾಪಾಡಿದ್ದಾನೆ, ಭಾಳ ಅಷ್ಟು ಜನ ಉಳಿಯೋಂಗಿಲ್ಲ. ಇಮಿಡಿಯೇಟ್ ಆಗಿ ಬಂದು ಹಾಸ್ಪಿಟ್ಲ್. ಕೆಲವು ಇಂಜಿನಿಯರ್ಸ್ಗಳು ಆ ಸಂದರ್ಭಕ್ಕೆ ಬೇಕು ಅನ್ನೋದಕ್ಕೋಸ್ಕರ ಆ ಕಾಟಾಚಾರಕ್ಕೆ ಕೆಲಸ ಮುಗಿಸಿದೀವಿ ಅನ್ನೋದನ್ನು ಮಾಡಕ್ಕೆ ಹೋಗ್ಬಿಡ್ತಾರೆ. ಅದರ ಅನಾಹುತಗಳನ್ನು ಆಮೇಲೆ ಜನ ಎದುರಿಸಬೇಕಾಗತ್ತೆ. ಇದು ಹಲವು ಕಡೆಗಳಲ್ಲಿ ಇಂತಹ ಘಟನೆಗಳನ್ನು ನೋಡಿದ್ದೀವಿ. ಈಗ ಇಲ್ಲೇ ಜಿಟಿ ದೇವೇಗೌಡರು ಹೇಳ್ತಾ ಇರುವಂಥದ್ದು ಅದೇ ವಿಚಾರವನ್ನು, ಅಲ್ಲಿ ಮಾಡಿರುವಂಥ ಎಡವಟ್ಟಿನ ಬಗ್ಗೆ.